ಹೋದಾಗ ಅವರು ಐ ಬಿ ಒಳಗಿದ್ರು, ನಾನು ಐ ಬಿಗೆ ಹೋದೆ. ಕೆಲವೊಂದು ನಮ್ಮ ಹಿಂದೂ ಕಾರ್ಯಕರ್ತನ ದವಾಖಾನಿಗೆ ಭೇಟಿ ಆಗಲಿಕ್ಕೆ ನಾವು ಹೋಗೋದಿತ್ತು. ನಾ ಕೇಳಿದೆ ಸಿದ್ದು ಅಣ್ಣ ಅವ್ರಿಗೆ, ನಮ್ಮ ಜೋಡ ಬಂದ್ರೆ ಏನಾರೇ ನಿಮ್ಮ ಸಸ್ಪೆಂಡ್ ಅದು ಮಾಡಿದ್ರೆ ಹೆಂಗೆ ರೀ, ಬರ್ತಿರೋ ಇಲ್ಲ ಅಂತ ಕೇಳಿದೆ. ಸಿದ್ದು ಅಣ್ಣ ಸೌದಿಯವ್ರು ಏನು ಹೇಳಿದ್ರಂದ್ರೆ, ನಾನು 4 ಸಲ ನನ್ನ ಜನ ಆಶೀರ್ವಾದ ಮಾಡ್ಯಾರ, ಮುಂದಕ್ಕೆ ರೊಕ್ಕ ಟಿಕೆಟ್ ಕೊಡ್ತಾರೋ ಅವ್ನ ಕಿಸೆದಾಗ ಇಟ್ಕೋತಾರೆ, ಇಟ್ಕೊಲ್ಯಾಕ ಹಿಂದೂ ಧರ್ಮಕ್ಕಾಗಿ ದೇಶಕ್ಕಾಗಿ ಯಾವ ಮಕ್ಕಳಿಗೆ ಅನ್ಸೋದಿಲ್ಲ ಅನ್ನೋಂಥ ಗಂಡದೆಯ ಶಾಸಕ ಸಿದ್ದಣ್ಣ ಸೌದಿ ಅವರೇ. ಈ ಶಕ್ತಿ ನೋಡಿದ್ರೆ ಪೂಜ್ಯರನ್ನು ಪುರ ಪ್ರವೇಶ ನೋಡ್ರಿ. ಯಾವಾಗಲೂ ಭಾರತದಾಗ ನಾವು ಜಲ್ದಿ ಹೇಳುವುದಿಲ್ಲ, ಕುಂಭಕರ್ಣರು ನಮಗೆ ಬಂದು ಹಾಕಿ ಒದ್ದಾಗನೇ ನಾವು ಹೇಳೋರು. ಯಾಕಂದ್ರೆ ನಮಗದು ಧರ್ಮ ದೇಶ ಯಾವಾಗ ಗುರ್ತಾಗೋದು ಅಂದರೆ ಇಂಥ ಘಟನೆಗಳನ್ನು ಇವತ್ತೇನು ಮಾಡೋದಿಲ್ಲ. ಕರ್ನಾಟಕದಲ್ಲಿ ಏನು ಹೇಳ್ತಾರಪ್ಪ ನಮ್ಮ ಗುರುಗಳು, ಯಾರು ಬಸವಣ್ಣನ ತಗೊಂಡು ಬಸವಣ್ಣ ಪೇಟೆಂಟ್ ತೊಗೊಂಡವನಿಗೆ ಮಾಡ್ತಾರೆ ಕೆಲವು ಮಂದಿ. ಅವ್ರು ಯಾರು ಸ್ವಾಮಿಗಳು, ಅವ್ರು ಮಾರಿ ನೋಡಿದ್ರೆ, ಒಬ್ಬ ಸ್ವಾಮಿದು ಮಾರಿ ನೋಡಿದ್ರೆ ಆಯತ್ತು ಇಲ್ಲ ಕಮಾನಿ ಹೆಂಗೆ ಅದಾನ ನೋಡ್ರಿ ನೀವು. ಅವ್ನು ತೆಗೆದು ಈ ಹಸಿರು ಹಾಕಿಬಿಟ್ರೆ ಅವನಿಗೆ ಕಮಾನಿ ಹೆಂಗೆ ಕಾಣಿಸ್ತಾನವ. ಅವ ಹೇಳ್ತಾನ, ಲಕ್ಷ್ಮೀ ಪೂಜೆ ಯಾಕೆ ಮಾಡಬೇಕು, ಗಣಪತಿಯ ಪೂಜೆ ಯಾಕೆ ಮಾಡಬೇಕು. ಇನ್ನೊಬ್ಬ ಸ್ವಾಮಿ ಹೇಳ್ತಾನ, ವೀರಭದ್ರ ಗಿಡ್ಡನವನ್ನು ಯಾಕೆ ನಾವು ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ಧರ್ಮವನ್ನು ಹೊಗಳ್ತಾರೆ, ಇಸ್ಲಾಂ ಅಂದರೆ ಶಾಂತಿ, ಜಕಾತ್ ಬಪ್ಪರೆ ಸ್ವಾಮಿ. ಇನ್ನೊಬ್ಬ ಸ್ವಾಮಿ, ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಇದೆ. ಹೆಂಗಂದ್ರೆ ಅವರು ಮಣ್ಣಾಗಿಡ್ತಾರತ್ತ, ನಾವು ಮಣ್ಣಾಗಿಡ್ಕೋತೀವತ್ತ. ಅವರು ಬಸವಣ್ಣ 2 ಲಗ್ನ ಆಗ್ಯಾರ್ತ, ಅದಕ್ಕೆ ಅವ್ರು 4 ಲಗ್ನ ಆಗ್ತಾರತ್ತ. ಇವು ಹೆಂಗೆ ಅಸಂಬದ್ಧವಾದಂಥ ನೋಡ್ರಿ. ಎಲ್ಲಿಯವರೆಗೆ ನಾವು ಕುಂತು ಕನೇರಿ ಮಠದ ಸ್ವಾಮಿಗಳು ಏನು ತಪ್ಪು ಮಾತಾಡ್ಯಾರ, ನೀವು ಏನು ಮಾತಾಡಿರೋದಕ್ಕೆ ಉತ್ತರ ಕೊಟ್ಟಾರ, ಸವಾಲು ಜವಾಬು ಇರುವುದೇ ಇಲ್ಲ. ನಾ ಮೊನ್ನೆ ವಿಧಾನಸಭಾದಾಗ ಸಿದ್ದರಾಮಯ್ಯವ್ರು ಕೇಳಿದೆ, ಸಂವಿಧಾನದಾಗ ಎಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡೋದೈತ್ರಿ ಸಿದ್ದರಾಮಯ್ಯನವ್ರದ್ದು ಕೇಳಿದೆ. ಮಿಸ್ಟರ್ ಯತ್ನಾಳ್, ಆರ್ಟಿಕಲ್ ಹೇಳ್ರಿ, ಅದು ಎಲ್ಲ ಆರ್ಟಿಕಲ್ದಾಗ ಸುಡುಗಾಡೆ ಐತೆ. ಹಿಂಗೆ ನೋಡೋದು ಪೇಜ್ ಓಡಿಸೋದು ಇದೇ ನಡೀತು. ಅಲ್ಲಿಂದ ರಾಯರೆಡ್ಡಿ ಬಂದ, ಅವನ್ ತೆಗೆದು ಕೊಟ್ಟ, ಇದು ಅಲ್ಲೋ ಇದೇ ನಡೀತು ನೋಡ್ರಿ. ಸಂವಿಧಾನ ಮಾತಾಡ್ತೀರಿ ನೀವು, ಸಂವಿಧಾನ ವಿರೋಧಿ ಕೆಲಸ ಮಾಡ್ಲಾಕತ್ತೀರಿ ಅಂತೇಳಿ ಕೇಳುವಂಥ ಶಕ್ತಿ ನಾವು ಇರದೇ ಇದ್ರೆ ಈ ದೇಶದ ಹಿಂದೂಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವತ್ತು ನಾವು ಬೈಲಾಕ ಚಾಲೂ ಮಾಡಿದ್ದೀವಿ. ಮೊದಲು ಗುರುಗಳು ಪ್ರಾರಂಭ ಮಾಡಿದ್ರು, ನಾನು ಬಾಯಿಗೆ ಬಂದಂಗೆ ಆ ಸ್ವಾಮಿಗಳಿಗೆ ಬೈಲಾಕತ್ತೆ. ಇಲ್ಲಿ ಕ್ಯಾಮಿ ಹಾಕಿ ಹಾಕೊಂಡ್ರಪ್ಪ, ಸನಾತನ ಇದು ಕ್ಯಾಮಿ ಹಾಕಿ ಹಸಿರು ಹಾಕ್ಕೊಂಡು ಅಡ್ಡಾಡ್ರಲ್ಲ, ಅದೇನು ಇದು ಹಿಡ್ಕೊಂಡು ಅಡ್ಡಾಡ್ತಾರಲ್ಲ ಪಕ್ಕೀರರು. ಪಕ್ಕೀರ್ರಾಗರಿ ಒಂದು ಯಾವ್ದು ನವಿಲಿಂದು ಗರಿ ಬಡ್ಕೋತ ಅಡ್ಡಾಡ್ರಪ್ಪ, ನೀವು ನಮ್ದ್ರಾಗ ಯಾಕೆ. ಅವತ್ತು ನೀಡೋದು ಒಬ್ಬ ಸ್ವಾಮಿಯವ್ರು ಮಾತಾಡೇನನ್ರಿ, ಅವ ಎಲ್ಲಿ ಅದಾನವ ನಿಜಗುಣಾನಂದ, ಎಲ್ಲರ ಕ್ವಾಯಿಂಕಂದಾನ. ಇನ್ನೊಬ್ಬ ಅವ ಶಾನೆಹಳ್ಳಿ, ಎಲ್ಲರ ಕ್ವಾಯಿಂಕಂದಾನ. ಈ ನಮ್ಮಲ್ಲಿ ಒಂದು ಕೆಟ್ಟ ಚಟ ಐತ್ರಿ ಗುರುಗಳ. ಗೌಡ್ರ ಬುದ್ಧಿ ಹೇಳೋರು ಭಾಳ ಶಾಣೆ, ನಮ್ಮ ಸುತ್ತಮುತ್ತಿದ್ದವರು. ಗೌಡ್ರ, ರಾಡ್ಯಾಗ ಯಾಕೆ ಕಲ್ಲು ಹೋಗೋದು, ಮೈ ಕೆಸರು ಮಾಡ್ಕೋತೀವಿ ಬಾಪ್ಪರ ಮಕ್ಳು, ಇದು ಕೆಲಸ ಮಾಡಲಾರ್ದವ್ರು. ನನ್ನ ತತ್ವ ಏನಂದ್ರೆ, ರಾಡ್ಯಾಗ ಹಾಕಿ ಕೆಸರಾಗಿ ಬೀಳಿ ಗಟ್ರಾಗಿ ಬೀಳಿ ತಿರುಗಾಡಿ ಹೊಡೆದು ಮೆತ್ತಗೆ ಮಾಡಿ ಗಂಗಾ ನದಿ ಒಳಗೆ ಜಳಕ ಮಾಡಿರಿ, ಎಲ್ಲ ಸುದ್ದಾಗಿಬಿಡ್ತದೆ. ಇದು ಬೇಕೇ. ನಮ್ಮ ಸಿದ್ದಣ್ಣವ್ರು ಹೇಳ್ದಂಗೆ ಒದಿತೀನಂದ್ರೆ ಅನ್ಸ್ತಾರೆ. ಈಗ ಎಲ್ಲರೂ ಗಾಂಧಿ ಹಂಗೆ ಕಣ್ಣು ಮುಚ್ಕೋ, ಕಿವಿ ಮುಚ್ಕೋ, ಬಾಯಿ ಮುಚ್ಕೋ ಅಂದ್ರೆ ಬಾಯಿ ಮುಚ್ಕೊಂಡೇ ಭಾರತದ ಪರಿಸ್ಥಿತಿ ಹಿಂಗಾಗೈತಿ.
ನಾವಿವತ್ತು ಯಾರನ್ನ ನೆನೆಸ್ಬೇಕಪ್ಪ, ಯಾರು ಸತ್ಯ ಅವತ್ತು ಹೇಳಿದ್ರಪ್ಪ ಅಂದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಇಷ್ಟು ಕ್ಲಿಯರ್, ಇಷ್ಟು ಓಪನ್ ಆಗಿ ಹೇಳ್ಯಾರ, ಯಾರೂ ಹೇಳಲ್ಲ ಈ ದೇಶದಾಗ. ಭಾರತ ಪಾಕಿಸ್ತಾನ ನೀವು ಎರಡು ಮಾಡೋದಿದ್ರೆ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಯಾವ ಗಾಂಧಿ ಹೇಳ್ದ, ನೆಹರು ಯಾರು ಹೇಳಿದ್ರ? ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರ ಮುಂದೆ ಏನು ಬರೀತಾರೆ ಗುರ್ತತನೋ, ಎಲ್ಲಿವರೆಗೆ ಇಸ್ಲಾಂ ಅನ್ನುವಂಥ ಧರ್ಮದಲ್ಲಿ ಸಹೋದರತ್ವ ಇಲ್ಲ, ಮತ್ತೊಂದು ಧರ್ಮದವ್ರನ್ನ ಅವರೆಂದೂ ಒಪ್ಪುವುದಿಲ್ಲ, ಮತ್ತೊಂದು ಧರ್ಮದವ್ರನ್ನ ಅಣ್ಣತಮ್ಮರ ತಿಳ್ಕೋದಿಲ್ಲ. ಎಲ್ಲಿವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿವರೆಗೆ ಭಾರತದಲ್ಲಿ ಅಶಾಂತಿ ಇರ್ತದೆ ಅಂತ ಹೇಳಿ ಯಾರು ಹೇಳಿದವರು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನು ನಡೆದೈತೆ ನಮ್ಮ ದೇಶನ? ಶಿವಾಜಿ ಮಹಾರಾಜರ ಮೆರವಣಿಗೆ, ಮಕ್ಕಳು 200 ಮಂದಿ ಒಳಗೆ ಕುಂಡಿರ್ತಾರೆ. ನಮ್ಮ ಎಸ್ ಪಿ ಹೇಳ್ತಾನ, ನನಗೊಂದು ನಮ್ಮ ಆಫೀಸರ್ಗೆ 2 ಕಲ್ಲುಗಳು ಬಂದವು. ಆ ಎಸ್ ಪಿ ಎಣಸಾನ ಕಾಣಿಸ್ತೈತಿ, ಇಷ್ಟೇ 2 ಕಲ್ಲಿಟ್ಟಾರ ನೋಡಿ. ಎಷ್ಟು ಒಬ್ಬ IPS ಅಧಿಕಾರಿಯಾಗಿ ಅದು ಸಣ್ಣ ಕಲ್ಲು ಏನಂತ ಚಪ್ಪಲಿ ಎಸಿತಾರಲ್ಲ, ಆ 200 ಮಂದಿ ಅದಕ್ಕೆ ಕೂತಿದ್ರಪ್ಪ. ನಮ್ಮ ಮೆರವಣಿಗೆ ಬರ್ತೈತೆ ಅಂದರೆ ಆ ಮಸೂತಿಗಳನ್ನೆಲ್ಲ ಖಾಲಿ ಮಾಡಬೇಕು, ಕಿಲಿ ಹಾಕ್ಬೇಕಿನ್ ಮ್ಯಾಗ. ಅಲ್ರಿ, ನೀವು 5 ಸಲ ದಿನ ಒದರ್ತಿರಲ್ಲ, ಶಂಕ ಹೊಡಿತಿರಲ್ಲ, ನಮಗೂ ತ್ರಾಸ ಆಗೋದಿಲ್ಲ. ಈಗ ಎಲ್ಲಿ ತನಕ ಬಂದಾರಂದ್ರೆ ಆ ಗಂಟಿ ಶಬ್ದ ಕೇಳೋದಾಗೋದಿಲ್ಲ. ತೊಬ್ಬ ಕಂಪ್ಲೇಂಟ್ ಕೊಟ್ಟಾನ ಮೊನ್ನೆ. ನೀವು ವಿಚಾರ ಮಾಡಿರಿ, ಈಗ 15-17% ಅದಾರಂದ್ರೆ ಈ ಪರಿಸ್ಥಿತಿ ಐತಿ. ನೀವೆಲ್ಲರೂ 40-50 ಆಯ್ತು ಅಂದ್ರೆ ನೀವು ಯಾರು ಗಂಟಿನೂ ಹೊಡಿಲಕ್ಕಾಗೋದಿಲ್ಲ, ಕುಂಕುಮನ ಹಚ್ಕೊಳಕ್ಕಾಗೋದಿಲ್ಲ, ಭಂಡಾರ ಹಚ್ಕೊಳಕ್ಕಾಗೋದಿಲ್ಲ. ಈ ದೇಶದಾಗ ಒಂದು ಮೂರ್ತಿ ಉಳಿದಿಲ್ಲ. ಅವ್ರು ಏನು ಹೇಳಿದ್ರು ಅವರು ಕ್ಲಿಯರ್ ಐತೆ, ಅವ್ರ ಧರ್ಮನೇ ಹೇಳ್ತದ, ನಾವೆಲ್ಲ ಕಾಪಿರರು, ನಾವು ಎಲ್ಲಿ ಎದುರಿಗೆ ಬರ್ತಾನೆ ಹೊಡೀರಿ ಕಡೀರಿ. ಈ ರೀತಿ ನಮ್ಮ ದೇಶದಲ್ಲಿ ಇವತ್ತು ಅಶಾಂತಿ. ಆದರೆ ಕರ್ನಾಟಕದಾಗಂತರೂ ನೀವು ಅವ್ರದ್ದೇ ಸಾಬರ ಸರ್ಕಾರ ಅದು. ಅಲ್ಲಿ ಯಾರು ಹಿಂದೂಗಳದ್ದು ಏನೂ ಇಲ್ಲ. ಮ್ಯಾಗ ನಾವು ಸಿದ್ದಣ್ಣ ಸೌದಿಯವ್ರು ನಾವೆಲ್ಲ ಮ್ಯಾಗ ಗ್ಯಾಲರಿಯಾಗ ನೋಡ್ತೀವಿ ರೀ ಅಪ್ಪರ, ಬರೇ ಗಡ್ಡ ಬುರ್ಕಾನೆ ಕೂತಿರ್ತಾವೆ ಹಿಂಗೆ. ಪೂರ್ತಿ ವಿಧಾನಸೌಧ ಗ್ಯಾಲರಿ ಎಲ್ಲಿಗೆ ಬತ್ತು ನಮ್ಮದು? ಪೊಲೀಸರಿಗೆ ಅಂಜಿಸ್ತಾರೆ. ಪೊಲೀಸರಿಗೆ ವಿಧಾನಸಭೆಯಲ್ಲಿ ಹೊಡಿಲಕ್ಕೆ ಹೋಗ್ತಾರೆ, ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಏನೂ ಆಗ್ತಾಯಿಲ್ಲ ಈ ರಾಜ್ಯದಲ್ಲಿ. ಎಲ್ಲಿವರೆಗೆ ನಮ್ಮ ಸನಾತನ ಧರ್ಮ, ನಾವಂತರೂ ಈಶ್ವರಪ್ಪನವರು, ಸಿದ್ದು ಅಣ್ಣವರು, ಅವ್ರು ಕೆಲವೊಂದು ಮಂದಿ ಇದ್ದೀವಿ. ಮುಂದೆ ನಾವು ಏನು ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾವು ನಮ್ಮ ಧರ್ಮ, ನಮ್ಮ ದೇಶಕ್ಕಾಗಿ ಯಾವುದೇ ತ್ಯಾಗ ಆದರೂ ಸಿದ್ಧಲ್ಲ, ನಾವು ತಯಾರಾಗಿಬಿಟ್ಟಿದ್ದೀವಿ. ಒಂದು ವೇಳೆ 2028ಕ್ಕೆ ಬದಲಾವಣೆ ಆಯ್ತಂದ್ರೆ ಒಂದೇ ಗಣಪತಿ ಮ್ಯಾಗ ಕಲ್ಲು ಹೋಗೋದವ್ರು ಏನದಾವಲ್ಲ ಮಸೂತಿಗಳು ಡಮಾರ್. ಮಕ್ಕಳು ಇಲ್ಲಿಗೆಲ್ಲ ಸರ್ಕಾರಿ ಜಾಗದಾಗ ಮಸೂತಿ ಕಟ್ತಾರ, ಪುಕ್ಕಟ್ಟು ನೀರು ತೊಗೋತಾರ, ಪುಕ್ಕಟ್ಟು ಕರೆಂಟ್ ತೊಗೋತಾರ, ಪುಕ್ಕಟ್ಟು ತೊಳ್ಕೊತಾರ. ತೊಳ್ಕೊಂಡು ನಮ್ಮ ದೇಶದ ಅನ್ನ ತಿಂದು ಅವ್ರು ಇಷ್ಟು ಧೈರ್ಯ ಐತಂದ್ರ ಮ್ಯಾಗ ಕನೇರಿ ಅಪ್ಪ ಅವ್ರು ಮಾತಾಡಿದ್ರೊಳಗೆ ಏನು ಸುಳ್ಳೈತಿ? ಮೊದಲು ನಮ್ಮ ಸ್ವಾಮಿಗಳನ್ನ ರಿಪೇರಿ ಮಾಡಬೇಕಾಗೈತೆ. ಅಲ್ಲೆಲ್ಲೆಲ್ಲ ಇವು ಹಾದಿ ಬಿಟ್ಟಾವೆ. ಈಗ ಬರೋಬ್ಬರಿ ರಿಪೇರಿ ಆಗ್ಯಾರ ಸ್ವಲ್ಪ. ಈಗ ಎಲ್ಲರಿಗೆ ಒಂದು ಕಡೆ ಕೊಯ್ಕಲ್ದ ಅಂದ್ರೆ ಯಾಕಲ್ಲ ಆಗ್ಯಾರ? ಇಲ್ಲೇನು 300 ಜನಕ್ಕಿಂತ ಹೆಚ್ಚು ಏನು ಸ್ವಾಮೀಜಿ ಅದಾರಲ್ಲ, ಅವಾಗ ಏನಾಗ್ಬಿಟ್ಟಿತ್ತು, ಕೆಲವೊಂದು ಸ್ವಾಮಿಗಳು ಮಾತಾಡೋ ಪಾಪ ಅವ್ರು ಏನು ತಮ್ಮ ಮಠ ಆಯಿತು, ತಪಸ್ಸಾಯ್ತು, ತಮ್ಮದು ಪೂಜೆ ಆಯಿತು, ಪುನಸ್ಕಾರ ಆಯಿತು, ಇದು ಬಿಟ್ಟರೆ ಯಾಕಪ್ಪ ನಮ್ಗೆ ಹೊರಗಿಂದಲ್ಲ ಹಂಗೆ ನಡೀದಿಲ್ಲ. ಇನ್ನು ಮ್ಯಾಗ ನಮ್ಮ ಧರ್ಮಕ್ಕೆ ಬೈದ್ರೆ ಅವ್ರು ಏನೇನು ಮಾತಾಡಿದ್ರಲ್ಲ ಶಾಂತಿ ಅಂತಂದವ್ರು ಮನೆ ಚಪ್ಪಲ್ ಹೋಗೋದಾಗ ಎಲ್ಲಿ ಹೋಗಿದ್ರು ಅವರು?
ಮತ್ತು ಖಂಡಿಸಬೇಕಾಗಿತ್ತಿಲ್ಲೋ. ಅದಕ್ಕೆ ಬಂಧುಗಳೇ, ಇವತ್ತೇನು ಇದು ಒಂದು ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಪೂಜ್ಯರ ಒಂದು ಪುರಪ್ರವೇಶದ ಮೂಲಕ ಕರ್ನಾಟಕದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಧರ್ಮವನ್ನು ಉಳಿಸುವಂಥ ಸರ್ಕಾರ 2028ಕ್ಕೆ ಬರಬೇಕು. ಅದರ ಒಂದು ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳುವ ಮಂದಿ ಬರಬಾರ್ದು. ಏನಾದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 2ನೇ ಸಲ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 3ನೇ ಸಲ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಒಬ್ಬ ಗೃಹ ಮಂತ್ರಿ ಕೇಳಿದೆ ನಾವು ವಿಧಾನಸಭಾದಾಗ, ನಿನಗೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಾಕ ಬಂದವ್ರ ಮ್ಯಾಗ ಕಠಿಣ ಕ್ರಮ ತಗೋಲಿಕ್ಕಂದ್ರೆ ಎದಕ್ಕೆ ಕಿಸಿಲಾಕ ನೀ ಗೃಹ ಮಂತ್ರಿ ಇದಿ ಹೇಳತ್ತ? ಏನು ಮಾಡಲಿ ಎತ್ನಾಡ್ರಿ? ಯಾವ ಪೊಲೀಸರು ನನ್ನ ಮಾತು ಕೇಳ್ತಾ ಇಲ್ಲ. ಮತ್ತು ಅದಕ್ಕೆ ಕಿಸಿಲಾಕೈತಿ. ಅದು ಅರಣ್ಯರು ತಗೋ, ಕಂದಾಯರು ತಗೋ, ಸುಡಗಾಡಿ ಯಾಕಡೆ ಹೋಗು. ನೋಡ್ರಿ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತೀನತ್ತಾರೆ. ಈ ರೀತಿ ಕನೇರಿ ಮಠ ಸ್ವಾಮಿಗಳನ್ನ ಎಷ್ಟು ಒಂದು ಅಪರಾಧಿ ಸ್ಥಾನದಾಗ ನಿಂದ್ರಿಸಿದ್ರು. ಹೈಕೋರ್ಟ್ನಾಗ, ಸುಪ್ರೀಂ ಕೋರ್ಟ್ನಾಗ ಏನೋ ನ್ಯಾಯ ಕೊಡುವಂಥ ಒಬ್ಬ ಪುಣ್ಯಾತ್ಮ ಅಲ್ಲೊಬ್ಬರು ಹೈಕೋರ್ಟ್ನಾಗ ಬಂದ್ರಂತೇಳಿ ಸುಮಾರು 98 ಪೇಜದ ಒಂದು ಜಜ್ಮೆಂಟ್ ಬರೆದ್ರು. ಆ ಜಜ್ಮೆಂಟು ಇಡೀ ಭಾರತದಲ್ಲಿ ಒಂದು ದಾಖಲೆ, ಅದೊಂದು ಫಾಲೋ ಮಾಡುವಂಥ ಜಜ್ಮೆಂಟನ್ನು ಬರೆದಂಥ ನ್ಯಾಯಾಧೀಶರು ಇವತ್ತು ನಮ್ಮ ಗುರುಗಳಿಗೆ, ಹಿಂದೂ ಧರ್ಮವನ್ನು ಉಳಿಸಿದಂಥವ್ರಿಗೆ ನಾನು ಶರಣಾರ್ಥಿ ಹೇಳಬೇಕಾಗ್ತದೆ. ನ್ಯಾಯಾಂಗನೂ ನಮ್ಮ ಪರವಾಗಿ, ನಾವೇನು ಮತ್ತೊಂದವರು ಹಿಂಸೆ ಮಾಡಿಲ್ಲ, ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ ಗುರುಗಳು. ನೋಡ್ರಿ, ಅವರು ಯಾರು ಹೆಂಗೆ ಮಾತಾಡ್ತಾರೆ ಹಂಗೆಲ್ಲೇ ಮೆಟ್ಲೆ ಹೊಡಿಬೇಕು. ಹಂಗೆ ಮಾತಾಡಿದವ್ರಿಗೆ ಮೆಟ್ಲೆ ಹೊಡಿಬೇಕಂತ ಅವ್ರು ಏನು ಅಂದಾರಲ್ಲ, ಅದು ಬರೋಬ್ಬರಿನೇ ಐತಿ. 100ಕ್ಕೆ 100 ನಾವು ಸಮರ್ಥನೆ ಮಾಡ್ತೀನಿ. ಇನ್ನು ಮ್ಯಾಗನೂ ಅಪ್ಪರ ಬಿಡಬೇಡ್ರಿ ಸಡ್ಲ. ಎಲ್ಲರೂ ಮಾತಾಡೋಕ್ಕೆ ಚಾಲೂ ಮಾಡಿರಿ. ಇವರು ಬರೇ ಸಿದ್ದರಾಮಯ್ಯ ಬಲ್ಲಿ ಹೋಗೋದು, ಮನೆಗೆ ಕೊಡೋದು, ಬಸವಣ್ಣನ ಫೋಟೋ ಕೂಡಿಸ್ರಿ, ಬಸವಣ್ಣನ ಅದನ್ನು ಮಾಡಿರಿ. ಇವರು ಲಿಂಗಾಯತ ಧರ್ಮ, ವೀರಶೈವ ಬೇರೆ ಅನ್ನುವಂಥದ್ದು ಹಚ್ಚಿ ಈಗ ಯಾರು ಲಿಂಗಾಯತ ಧರ್ಮಕ್ಕೆ ಮಾತಾಡಕತ್ತಾರೇನ್ರಿ ಕರ್ನಾಟಕದಾಗ? ಈಗೆಲ್ಲ ಬಿಟ್ಬಿಟ್ಟಾರ. ಅವ್ರಿಗೆ ಹೇಳಿವಿ ನಾವು, ನೀವೇನಾರಿ ನಮ್ಮ ಮಾತಾಡಿದ್ರಿ ನಿಮ್ಮ ಬಂಡವಾಳ ತೆಗಿತೀವಿ ಅಂದ ಮ್ಯಾಗ ಈಗ ಲಿಂಗಾಯತ ಧರ್ಮದವ್ರು ಟೂರ್ಸಾಗ್ಯಾರ, ಎಲ್ಲ ಟೂರ್ಸಾಗ್ಯಾರ. ಇಲ್ಕಂದ್ರೆ ಹೋಗೋಣ ಒಂದು ಸಿದ್ದರಾಮಯ್ಯ ಒಂದು ಮನೆ ಕೊಡೋದದ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ. ಅಂದ್ರೆ ವೀರಶೈವ, ಲಿಂಗಾಯತ ಇದು ಎಲ್ಲ ಒಂದೇ. ನಾವೆಲ್ಲ ಸನಾತನ ಧರ್ಮದ ತಳಹದಿಯ ಮೇಲೆ ಭಾರತ ಇದೆ. ಆ ಸನಾತನ ಧರ್ಮ ಉಳಿಕ್ಕಾಗಿ ಇವತ್ತೇನು ಕನೇರಿ ಶ್ರೀಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸೈನ್ಯ ಇವತ್ತು ತಯಾರಾಗಿದೆ ಮಠಾಧೀಶರದು. ಇದನ್ನು ನೋಡಿಬಿಟ್ರೆ ಸಾಕು, ಅವ್ರ ಏನು ಮಾತಾಡೋರು ಅದಾರಲ್ಲ, ಏನೂ ಮಾತಾಡೋದು. ಕೆಲವು ಮಾತಾಡ್ತಿರ್ತಾರೆ, ಕುಂಕುಮ ಹಂಚ್ಕೊಂಡವ್ರು ಹೊಡೀರಿ ಬಡ್ರಿ ಅಂತಾಳೆ. ಬಾ ಮಗನೇ, ನಾನು ದಿನ ಕುಂಕುಮ ಹಂಚ್ಕೊಂಡು ಅಡ್ಡಾಡ್ತೀನಿ. ಯಾರ ಅಪ್ಪಗೆ ಯಾವ ಹುಟ್ಟಿದ್ದಂದ್ರೆ ಅವ್ನು ಬಂದು ನಾನು ಕುಂಕುಮ ಹೊಡೆದು ತೋರಿಸಲಿ. ಈ ರೀತಿ ಧರ್ಮ ವಿರೋಧಿ ಮಾತುಗಳನ್ನು ಹೇಳಿದಾಗ ನಾವು ಸುಮ್ಕೊಂಡ್ರದು ಬೇಡ. ನಾವು ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ನಾವು ಜಾತಿಯಿಂದ ಇವತ್ತೇನು ಒಡಿ ಕೆಲಸ ಮಾಡ್ತಾಯಿದ್ದಾರೆ ಅದರ ಮೆಟ್ಟಿನಿತ್ತು ಮುಂದಿನ ದಿವಸ ಇಡೀ ಸಮಾಜ ಒಂದಾಗಿ ಬಿಡ್ಬೇಕಂತೇಳಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್.